ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಮಾತಂಗಿ ಕರ್ನಾಟಕೋಪಾಖ್ಯಾನ ವರ್ಣನವೆಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ರುದ್ರನು ಹೇಳುತ್ತಾನೆ, ಪ್ರಾಜ್ಞನಾದ ಎಲೈ ಸ್ಕಂದನೆ, ನಾನು ಮಾಡಿದ ಅದ್ಭುತ ಕಾರ್ಯವನ್ನು ಕೇಳು. ಧರ್ಮಾರಣ್ಯದಲ್ಲಿ ಮಹಾದುಷ್ಟನಾದ ಕರ್ನಾಟಕನೆಂಬ ದೈತ್ಯನು ಗುಟ್ಟಾಗಿ ಬಂದು ದಂಪತಿಗಳಿಗೆ ವಿಘ್ನವನ್ನೆಸಗಿದನು. ಅವನನ್ನು ಕಂಡು ಭಯದಿಂದ ಜನರು ಓಡಿ ಹೋದರು. ವರ್ತಕರು ಬ್ರಾಹ್ಮಣರು ಆ ಸ್ಥಳವನ್ನು ತ್ಯಜಿಸಿ ಹೊರಟು ಹೋದರು. ಆಗ ಶ್ರೀಮಾತೆಯು ಮಾತಂಗಿ ರೂಪವನ್ನು ಧರಿಸಿ ಬ್ರಾಹ್ಮಣ ಹಿಂಸಕನಾದ ಆ ಕರ್ನಾಟಕ ರಾಕ್ಷಸನನ್ನು ಕೊಂದಳು. ಆಗ ಎಲ್ಲ ವಿಪ್ರರು ಅವಳ ಆ ದೈತ್ಯ ನಿಗ್ರಹ ಕಾರ್ಯದಿಂದ ಸಂತೋಷಗೊಂಡರು. ವರ್ತಕರು ಭಕ್ತಿಯುಕ್ತರಾಗಿ ಸ್ತುತಿಸಿ ಪೂಜಿಸಿದರು. ಹೀಗೆಯೇ ಅವರು ಪ್ರತಿ ವರ್ಷವೂ ಶ್ರೀಮಾತೆಯ ಶುಭ ಪೂಜೆಯನ್ನು ಮಾಡುತ್ತಾರೆ. ಸಮಸ್ತ ಶುಭ ಕಾರ್ಯಗಳಲ್ಲಿಯೂ ಮೊದಲು ಶ್ರೀಮಾತೆಯನ್ನು ಆರಾಧಿಸಿದವನು ಅಂದು ಮೊದಲುಗೊಂಡು ವಿಘ್ನವನ್ನು ಕಾಣಲಾರನು. ಯುಧಿಷ್ಠಿರನು ಕೇಳುತ್ತಾನೆ, ತಾತ, ಈ ದುಷ್ಟ ದೈತ್ಯನಾರು? ಇವನು ಯಾವ ವಂಶದಲ್ಲಿ ಜನಿಸಿದವನು? ಇವನು ಏನೇನು ಮಾಡಿದನು? ಎಲ್ಲವನ್ನೂ ಹೇಳು. ವ್ಯಾಸನು ಹೇಳುತ್ತಾನೆ, ಅರಸ ಕೇಳು, ಕರ್ನಾಟಕಾಸುರನ ಕಾರ್ಯವನ್ನು ಹೇಳುವೆನು. ಪರಾಕ್ರಮದಿಂದ ಮತ್ತನಾಗಿ ದೇವದಾನವರಿಗೆ ಸಹಿಸಲಾಗದವನು, ದುಷ್ಕಾರ್ಯ ಕರ್ತನು, ಕೆಟ್ಟ ನಡತೆಯುಳ್ಳವನು, ಮಹಾರಾಜ್ಯವುಳ್ಳವನು, ದೀರ್ಘಬಾಹುವೋ ಆಗಿರುವ ಆ ಮಹಾದೈತ್ಯನು ಸಕಲ ಲೋಕಗಳನ್ನು ಗೆದ್ದು 3 ಲೋಕಗಳಲ್ಲಿಯೂ ಸಂಚರಿಸತೊಡಗಿದನು. ಮಹಾರಾಜ, ಆ ಮಹಾಸುರನು ದೇವತೆಗಳು ಋಷಿಗಳು ಇರುವ ಸ್ಥಳಕ್ಕೆ ಹೋಗಿ ಕಪಟದಿಂದಾಗಲಿ ಶಕ್ತಿಯಿಂದಾಗಲಿ ವಿಘ್ನಗಳನ್ನು ಮಾಡಿದನು. ಪ್ರಪಂಚದಲ್ಲಿ ಅವನ ಭಯದಿಂದ ಬ್ರಾಹ್ಮಣರು ದೇವತೆಗಳು ವೇದಾಧ್ಯಯನವನ್ನು ಸಂಧ್ಯಾವಂದನೆಯನ್ನು ಮಾಡಲಾಗಲಿಲ್ಲ. ಯಜ್ಞವು ದೇವ ಪೂಜೆಯೂ ನಡೆಯಲಿಲ್ಲ. ಆ ಅಸುರನು ಪ್ರತಿ ದೇಶದಲ್ಲಿಯೂ ಪ್ರತಿ ಹಳ್ಳಿಯಲ್ಲಿಯೂ ಪ್ರತಿ ಪಟ್ಟಣದಲ್ಲಿಯೂ ಪ್ರತಿ ತೀರ್ಥದಲ್ಲಿಯೂ ಎಲ್ಲೆಡೆಯಲ್ಲಿಯೂ ತೊಂದರೆ ಕೊಡುತ್ತಿದ್ದನು. ಆದರೆ ಧರ್ಮಾರಣ್ಯವನ್ನು ಮಾತ್ರ ಪ್ರವೇಶಿಸಲು ಅವನು ಶಕ್ತನಾಗಲಿಲ್ಲ. ಶ್ರೀಮಾತೆಯ ಭಯದಿಂದ ಆ ದಾನವನು ವ್ಯಥೆಗೊಂಡು ಧರ್ಮಾರಣ್ಯವನ್ನು ಹೇಗೆ ಪ್ರವೇಶಿಸಿಯೇನು? ವೇದಾಧ್ಯಯನವನ್ನು ಯಜ್ಞವನ್ನು ಮಾಡುತ್ತಿರುವ ಮಹಾತ್ಮರಾದ ಈ ಬ್ರಾಹ್ಮಣರಿಗೆ ಹೇಗೆ ತೊಂದರೆಯನ್ನು ಉಂಟು ಮಾಡಿಯೇನು ಎಂದೇ ಆಲೋಚಿಸುತ್ತಿದ್ದನು. ಅವನು ದೂರದಿಂದ ಅವರ ವೇದಾಧ್ಯಯನದ ಶಬ್ದವನ್ನು ಕೇಳಿ ವಜ್ರದಿಂದ ಹೊಡೆಯಲ್ಪಟ್ಟ ಐರಾವತದಂತೆ ವ್ಯಥೆ ಪಡುತ್ತಿದ್ದನು. ರೋಷದಿಂದ ಹಲ್ಲುಗಳನ್ನು ಕಡಿಯುತ್ತಾ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ 2 ಕೈಗಳನ್ನು ಹಿಸುಕಿಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟನು. ಸನ್ನಿಪಾತ ಜ್ವರದಿಂದ ಮಾನವನು ಹುಚ್ಚನಾಗಿ ಅಲೆಯುವಂತೆ ಇಲ್ಲಿ ಅಲ್ಲಿ ಹುಚ್ಚನಂತೆ ಸಂಚರಿಸಿದನು. ಅಂತೆಯೇ ಧರ್ಮಾರಣ್ಯದ ಹತ್ತಿರದಲ್ಲಿರುವ ಈ ದಾನವನು ದೂರದಲ್ಲಿಯೇ ಭಯದಿಂದ ಅಲೆದಲೆದು ವ್ಯಥೆಗೊಂಡನು. ಬಲಶಾಲಿಯಾದ ಈ ದಾನವನು ಬ್ರಾಹ್ಮಣರ ಮದುವೆಯ ಸಮಯದಲ್ಲಿ ಅವರ ವೇಷವೇ ಉಳ್ಳವನಾಗಿ ಬಂದು ಉತ್ತಮ ದಂಪತಿಗಳನ್ನು ಅಪಹರಿಸಿ ಆಕಾಶಕ್ಕೆ ಹಾರಿ ಅಲ್ಲಿ ಜಾತಿ ಸ್ವಭಾವದಂತೆ ದ್ವೇಷದಿಂದ ಆ ದಂಪತಿಗಳನ್ನು ಕೆಡಿಸುತ್ತಿದ್ದನು. ಹೀಗೆ ಅವನು ಅನೇಕ ಬಾರಿ ಧರ್ಮಾರಣ್ಯದಿಂದ ದಂಪತಿಗಳನ್ನು ಅಪಹರಿಸಿಕೊಂಡು ಹೋಗಿ ದೇವತೆಗಳಿಗೂ ಸಹಿಸಲಾಗದ ಪಾಪವನ್ನು ಆಚರಿಸುತ್ತಿದ್ದನು. ಈ ದುಷ್ಟನು ಆ ಪಟ್ಟದಲ್ಲಿ ಘೋರ ಕಾರ್ಯವನ್ನು ಆಚರಿಸುತ್ತಾ ದಂಪತಿಗಳಿಗೆ ಯಾವಾಗಲೂ ಉಪದ್ರವವನ್ನು ಉಂಟು ಮಾಡುತ್ತಿದ್ದನು. ಅಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣರೆಲ್ಲರೂ ಭಯದಿಂದ ಮನೋಹರವಾದ ಆ ಸ್ಥಳವನ್ನು ತ್ಯಜಿಸಿ 10 ದಿಕ್ಕುಗಳಿಗೂ ಓಡಿ ಹೋದರು. ಮಹಾತೀರ್ಥಗಳಿರುವ ಪ್ರದೇಶಕ್ಕೆ ಬ್ರಾಹ್ಮಣರೆಲ್ಲರೂ ತೆರಳಿದ್ದರಿಂದ ಆ ಧರ್ಮಾರಣ್ಯವೆಲ್ಲವೂ ಶೂನ್ಯವಾಯಿತು. ಅಲ್ಲಿ ವೇದಾಧ್ಯಯನವೂ ಯಜ್ಞವೂ ನಡೆಯುತ್ತಿರಲಿಲ್ಲ. ಮನುಷ್ಯರು ಕರ್ನಾಟಕಾಸುರನ ಭಯದಿಂದ ಪೀಡಿತರಾಗಿ ಅಲ್ಲಿ ವಾಸಿಸುತ್ತಿರಲಿಲ್ಲ. ಬಳಿಕ ಆ ಬ್ರಾಹ್ಮಣರು ವೈಶ್ಯರು ಉಚಿತ ರೀತಿಯಿಂದ ಆಲೋಚಿಸುವುದಕ್ಕಾಗಿ ಒಂದೆಡೆಯಲ್ಲಿ ಸೇರಿದರು. ಅವರು ಕರ್ನಾಟಕನ ವಧೆಗೆ ಉಪಾಯವನ್ನು ಆಲೋಚಿಸುತ್ತಿರಲು, ಸಕಲ ದುಃಖಗಳನ್ನು ನಿವಾರಿಸುವವಳು, ಸಮಸ್ತ ದೈತ್ಯರನ್ನು ನಾಶಗೊಳಿಸುವವಳು, ಎಲ್ಲ ತೊಂದರೆಗಳನ್ನು ಪರಿಹರಿಸುವವಳು ಆಗಿರುವ ಆ ಶ್ರೀಮಾತೆಯನ್ನು ಪೂಜಿಸಿರಿ ಎಂದು ಅದೃಷ್ಟವಶದಿಂದ ಅಶರೀರವಾಣಿಯಾಯಿತು. ಅದನ್ನು ಕೇಳಿ ಬ್ರಾಹ್ಮಣರೆಲ್ಲರೂ ಹರ್ಷೋತ್ಫುಲ್ಲ ಲೋಚನರಾಗಿ ಶ್ರೀಮಾತೆಯ ಸನ್ನಿಧಿಗೆ ಬಂದರು. ಕಾಣಿಕೆಯನ್ನು ಜೇನುತುಪ್ಪ, ಹಾಲು, ಮೊಸರು, ತುಪ್ಪ, ಸಕ್ಕರೆಗಳನ್ನು, ಧೂಪ, ದೀಪ, ಗಂಧ, ಹೂವು, ನಾನಾ ವಿಧವಾದ ಹಣ್ಣುಗಳನ್ನು, ಬಗೆ ಬಗೆಯ ಧಾನ್ಯಗಳನ್ನು, ಅನ್ನವನ್ನು, ತುಪ್ಪದಿಂದ ಕರಿದ ಭಕ್ಷ್ಯಗಳನ್ನು, ಅಲಸಂದೆ ಕಾಳು, ವಡೆ, ಪಾಯಸ, ತುಪ್ಪದ ಸಣ್ಣ ದೀಪ ಮೊದಲಾದವುಗಳನ್ನು, ಸಾಸಿವೆಗಳಿಂದ ಲಿಪ್ತವಾಗಿಯೂ 9 ರಂಧ್ರಗಳಿಂದ ಸಹಿತವಾಗಿಯೂ ಚಂದ್ರಬಿಂಬಕ್ಕೆ ಸಮವಾಗಿಯೂ ಇರುವ ಪೂರಿಗಳನ್ನು ಸಿದ್ಧಪಡಿಸಿಕೊಂಡು
ಪಂಚಾಮೃತದಿಂದಲೂ ಗಂಧೋದಕದಿಂದಲೂ ಅಭಿಷೇಕ ಮಾಡಿ ಧೂಪ ದೀಪ ನೈವೇದ್ಯಗಳಿಂದಲೂ ಕರ್ಪೂರದ ಆರತಿಗಳಿಂದಲೂ ಎಲ್ಲ ತೊಂದರೆಗಳನ್ನು ನೀಗಿಸುವ ಸುರೇಶ್ವರಿಯಾದ ಆ ಶ್ರೀಮಾತೆಯನ್ನು ಪೂಜಿಸಿ ತೃಪ್ತಿಗೊಳಿಸಿದರು. ಜಗನ್ಮಾತೆಯು ಬ್ರಹ್ಮನ ಮಗಳು, ಶಾಂತಳು, ವರವನ್ನು ಕೊಡುವವಳು ಆಗಿರುವ ಆ ಶ್ರೀಮಾತೆಯು 3 ರೂಪಗಳನ್ನು ತಳೆದು ತ್ರೈಲೋಕ್ಯವನ್ನು ಕಾಪಾಡುವಳು. 3 ವೇದಗಳ ರೂಪದಿಂದ ಸತ್ಯ ಮಂದಿರವನ್ನು ರಕ್ಷಿಸುವಳು. ಜಿತೇಂದ್ರಿಯರು, ಜಿತವಾದ ಮನಸ್ಸುಳ್ಳವರು ಆಗಿರುವ ಬ್ರಾಹ್ಮಣರೆಲ್ಲರೂ ಒಟ್ಟಿಗೆ ಸೇರಿ ಗಂಧ ಮೊದಲಾದವುಗಳಿಂದ ಆ ಶ್ರೀಮಾತೆಯನ್ನು ಆರಾಧಿಸಿ ಸಂತೋಷಗೊಳಿಸಿ ಮಾತು, ಮನಸ್ಸು, ದೇಹ, ಕಾರ್ಯ, ಭಾವನೆಗಳಿಂದ ಒಂದಾಗಿ ಸ್ತುತಿಸಲಾರಂಭಿಸಿದರು. ಬ್ರಾಹ್ಮಣರು ಸ್ತುತಿಸುತ್ತಾರೆ: ಬ್ರಹ್ಮಪುತ್ರಿಯೋ, ಬ್ರಹ್ಮಚಾರಿಣಿಯೋ, ಜಗದಂಬೆಯೋ, ಸರ್ವವ್ಯಾಪಿನಿಯೋ ಆಗಿರುವ ನಿನಗೆ ನಮಸ್ಕಾರವು. ಹಸಿವು, ನಿದ್ರೆ, ಬಾಯಾರಿಕೆ, ಕೋಪ, ಆಲಸ್ಯ, ಶಾಂತಿ, ಪ್ರೀತಿ, ಜಯ, ವಿಜಯ ಎಲ್ಲವೂ ನೀನೆ. ಸುರರಿಗೆ ಒಡೆಯಲಾದ ಓ ದೇವಿಯೇ, ನಿನ್ನನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೇವಿಸುತ್ತಾರೆ. ಮಾತೆ, ನೀನು ಸಾವಿತ್ರಿ, ಲಕ್ಷ್ಮೀ, ಪಾರ್ವತಿಯರ ಸ್ವರೂಪಳಾಗಿರುವೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ನಿನ್ನನ್ನು ಆಶ್ರಯಿಸಿಕೊಂಡಿರುವರು. ಸಂತೋಷ ಮತ್ತು ಪುಷ್ಟಿರೂಪಳಾದ ಓ ಜಗನ್ಮಾತೆ, ನಿನಗೆ ನಮಸ್ಕಾರವು. ಪ್ರೀತಿ, ಕೋಪ, ಮಹಾಮಾಯೆ, ಛಾಯೆ, ತೇಜಸ್ಸು ಇವುಗಳ ಸ್ವರೂಪಳು. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವಳು, ಕಾರ್ಯಕಾರಣಗಳನ್ನು ಉಂಟು ಮಾಡುವವಳು ಆದ ಎಲವು ತಾಯೇ, ನಿನಗೆ ನಮಸ್ಕಾರವು. ಭೂಮಿ, ತೇಜಸ್ಸು, ಗಾಳಿ, ನೀರು, ಆಕಾಶಗಳ ಸ್ವರೂಪಳಾಗಿ ಮಹಾವಿದ್ಯಾರೂಪಳು, ಜ್ಞಾನ ಸ್ವರೂಪಳು ಆಗಿರುವ ಓ ದೇವಿ, ನಿನಗೆ ನಮಸ್ಕಾರವು. ಹ್ರೀಂಕಾರ, ಕ್ಲೀಂಕಾರಗಳ ಸ್ವರೂಪಳು, ಮಹಾ ತೇಜಸ್ವಿನಿಯು, ಆದಿ ಮಧ್ಯ ಅಂತ್ಯ ರೂಪಳು ಆಗಿರುವ ನೀನು ನಮ್ಮನ್ನು ಅತ್ಯಂತವಾದ ಈ ದೈತ್ಯ ಭಯದಿಂದ ಕಾಪಾಡು. ಅತಿ ಪಾಪಿಯಾದ ಕರ್ನಾಟನೆಂಬ ದುಷ್ಟ ದೈತ್ಯನು ಈಗ ನಮ್ಮನ್ನು ಪೀಡಿಸುತ್ತಿದ್ದಾನೆ. ನಮ್ಮ ಕುಲದೇವತೆಯಾದ ನೀನೊಬ್ಬಳೇ ನಮ್ಮನ್ನು ಕಾಪಾಡತಕ್ಕವಳು. ಮಹಾದೇವಿ, ಕಾಪಾಡು, ಕಾಪಾಡು. ಮಹೇಶ್ವರಿ, ರಕ್ಷಿಸು, ರಕ್ಷಿಸು. ಬ್ರಾಹ್ಮಣರಿಗೆ ತೊಂದರೆಯನ್ನೆಸಗುವ ಈ ದುರುಳ ದೈತ್ಯನನ್ನು ಕೊಲ್ಲು, ಕೊಲ್ಲು. ಬ್ರಾಹ್ಮಣರಿಂದ ಹೀಗೆ ಸ್ತುತಿಸಲ್ಪಟ್ಟ ಆ ಶ್ರೀಮಾತೆಯು ಕರ್ನಾಟನ ವಧೆಗಾಗಿಯೂ ಬ್ರಾಹ್ಮಣರ ಹಿತಕ್ಕಾಗಿಯೂ ಅಲ್ಲಿ ಪ್ರತ್ಯಕ್ಷಳಾಗಿ ವರವನ್ನು ಕೇಳಿರಿ ಎಂದು ಹೇಳಿದಳು. ಶ್ರೀಮಾತೆಯು ಹೇಳುತ್ತಾಳೆ: ಎಲೈ ದ್ವಿಜರೆ, ನಿಮ್ಮನ್ನು ಯಾವನು ಹೆದರಿಸಿ ವ್ಯಥೆಗೊಳಿಸುತ್ತಿದ್ದಾನೆ ಹೇಳಿರಿ. ಸಿಟ್ಟುಗೊಂಡಿರುವ ನಾನು ಅವನನ್ನು ಯಮಪುರಿಗೆ ಕಳುಹಿಸುವೆನು. ಅಯ್ಯ ವಿಪ್ರರೇ, ನಿಮ್ಮನ್ನು ಪೀಡಿಸುತ್ತಿರುವ ಆ ರಾಕ್ಷಸನು ಕೇವಲ ಕ್ಷೀಣಾಯುವೆಂದು ತಿಳಿಯಿರಿ. ಅವನಾರೆಂಬುದನ್ನು ಯಥಾವತ್ತಾಗಿ ಹೇಳಿರಿ. ನಿಮ್ಮ ಮಾತಿಗೆ ವ್ಯವಧಾನವನ್ನು ಕೊಡುತ್ತೇನೆ. ನಿಮ್ಮ ಭಕ್ತಿಯಿಂದ ಸುಪ್ರಸನ್ನಳಾಗಿರುವ ನಾನು ನಿಮ್ಮ ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಬ್ರಾಹ್ಮಣರು ಹೇಳುತ್ತಾರೆ: ಅತ್ಯಂತ ಭಯಂಕರನಾದ ಕರ್ನಾಟನೆಂಬ ದಾನವನು ಮತ್ತನಾಗಿ ಸತ್ಯ ಮಂದಿರದಲ್ಲಿ ವಾಸಿಸುವ ನಮ್ಮೆಲ್ಲರನ್ನು ಬಾಧಿಸುತ್ತಿದ್ದಾನೆ. ಎಲವು ಪ್ರಾಜ್ಞಳೆ, ವೇದ ವಿದ್ವೇಷಿಯಾದ ಆ ದುಷ್ಟ ದಾನವನು ವೇದಾಧ್ಯಯನ ನಿರತರು, ಸತ್ಯ ಪ್ರಭಾವದವರು ಆಗಿರುವ ಬ್ರಾಹ್ಮಣರನ್ನು ದ್ವೇಷದಿಂದ ನಿತ್ಯವೂ ದ್ವೇಷ ಮಾಡುತ್ತಿದ್ದಾನೆ. ಅವನನ್ನು ವಧಿಸು. ವ್ಯಾಸನು ಹೇಳುತ್ತಾನೆ: ಕುಲದೇವತೆಯಾದ ಆ ದೇವಿಯು ನಕ್ಕು ಹಾಗೆಯೇ ಆಗಲೆಂದು ಆ ಭಕ್ತರನ್ನು ಸಂರಕ್ಷಿಸುವುದಕ್ಕಾಗಿ ಅವನನ್ನು ಕೊಲ್ಲುವ ಉಪಾಯವನ್ನು ಆಲೋಚಿಸಿ ಅತ್ಯಂತ ಕೋಪದಿಂದ ಹುಬ್ಬು ಗಂಟಿಕ್ಕಿ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಬಾಯಿ, ಕಣ್ಣು, ಮೂಗು, ಕಿವಿಗಳಿಂದ ಅಗ್ಗಷ್ಟಿಕೆಯ ಬೆಂಕಿಯನ್ನು ಸುರಿಸುವಂತೆ ಅಗ್ನಿ ಜ್ವಾಲೆಯನ್ನು ಸುರಿಸಿದಳು. ಆ ತೇಜಸ್ಸಿನಿಂದ ರೂಪವುಳ್ಳವಳು, ಕೃಷ್ಣವರ್ಣಳು, ಭಯಂಕರವಾದ ಬಾಯುಳ್ಳವಳು, ನೋಡಲಾಗದ ಕ್ರೂರ ಮುಖದಿಂದ ಪ್ರಕಾಶಮಾನಳು, ಕೆಂಪು ಹೂವಿನ ಮಾಲೆಯನ್ನು ಧರಿಸಿದವಳು, ಮದದಿಂದ ಅಲುಗುತ್ತಿರುವ ಕಣ್ಣುಗಳುಳ್ಳವಳು ಆಗಿರುವ ಮಾತಂಗಿಯು ಉದ್ಭವಿಸಿದಳು. ಆ ಶ್ರೀಮಾತೆಯು ಆಲದ ಮರದ ಸಮೀಪವನ್ನು ಆಶ್ರಯಿಸಿದಳು. ಆ ಮಾತಂಗಿಯು 18 ತೋಳುಗಳುಳ್ಳವಳು, ಮಂಗಳಕರಳು, ಬಿಲ್ಲು, ಬಾಣ, ಕತ್ತಿ, ಗುರಾಣಿ, ಕೊಡಲಿ, ಚೂರಿ, ತ್ರಿಶೂಲ, ಕುಡಿಯುವ ಪಾತ್ರೆ, ಗದೆ, ಸರ್ಪ, ಪರಿಘ, ಪಿನಾಕವೆಂಬ ಬಿಲ್ಲು, ಸಹಗ್ಗ, ಜಪಮಾಲೆ, ಮಧ್ಯಕೊಂಭ, ಶಕ್ತಿಯಾಯುಧ, ಒನಕೆ, ಕತ್ತರಿ, ಕಪಾಲ, ಮುಳ್ಳುಗಳುಳ್ಳ ಬದರಿ ಇವುಗಳನ್ನು ಧರಿಸಿದವಳು ಆಗಿ ಆ ಕರ್ನಾಟ ದಾನವರೊಡನೆ ಘೋರ ಯುದ್ಧವನ್ನು ಮಾಡಿದಳು. ಯುಧಿಷ್ಠಿರನು ಕೇಳುತ್ತಾನೆ: ಧರ್ಮವನ್ನರಿತ ಎಲೈ ಪೂಜ್ಯನೇ, ದೇವಿಗೂ ಆ ದೈತ್ಯರಿಗೂ ಯುದ್ಧವು ಹೇಗೆ ನಡೆಯಿತು? ಅದು ಹೇಗೆ ಶಾಂತವಾಯಿತು? ಯಾರು ಗೆದ್ದರು? ಅದನ್ನು ನನಗೆ ಹೇಳುವವನಾಗು. ವ್ಯಾಸನು ಹೇಳುತ್ತಾನೆ: ಅರಸ, ಒಂದಾನೊಂದು ಸಲ ನಡೆದ ದೈತ್ಯ ಮಹಾಯುದ್ಧದಲ್ಲಿ ಏನೇನಾಯಿತೋ ಅದನ್ನೆಲ್ಲ ನಡೆದಂತೆಯೇ ನಿನಗೆ ಹೇಳುವೆನು ಕೇಳು. ಮಹಾರಾಜ, ಚೈತ್ರ ಮಾಸವು ಬರಲು ಮೃತರಾದ ಪತ್ನಿಯರುಳ್ಳ ಬ್ರಾಹ್ಮಣರು, ವೈಶ್ಯರು 10 ವರ್ಷದ ಹುಡುಗಿಯರನ್ನು ಮದುವೆಯಾದರು.
ಆ ತಮ್ಮ ಸ್ಥಾನವಾದ ಧರ್ಮಾರಣ್ಯವನ್ನು ಒಳ್ಳೆಯ ಕ್ಷೇತ್ರವನ್ನಾಗಿಯೂ ಉತ್ತಮ ತೀರ್ಥವನ್ನಾಗಿಯೂ ತಿಳಿದು ವಿವಾಹಕ್ಕಾಗಿ ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿದರು. ಅಲ್ಲಿ ಒಂದು ಮಹೋತ್ಸವದಲ್ಲಿ ಕೋಟಿ ಕನ್ಯೆಯರು ಸೇರಿದ್ದರು. 4ನೆಯ ದಿನ ಅಪರ ರಾತ್ರಿಯಲ್ಲಿ ಬ್ರಹ್ಮನಿಗೆ ಆಸನವನ್ನು ದಾನ ಮಾಡಿ ಅಗ್ನಿಗೆ ಪ್ರದಕ್ಷಿಣೆ ಬಂದು ಅಗ್ನಿ ಸಹಿತವಾಗಿ ಗೃಹ ಪ್ರವೇಶ ಮಾಡಿದರು. ಬಳಿಕ ಮಂಗಳಕರವು 4 ಗೇಣು ಪರಿಮಾಣವುಳ್ಳದ್ದು ಕಲಶ ನಾಗಪಾಶಗಳಿಂದ ಸಹಿತವಾದುದು ಆಗಿರುವ ವೇದಿಯನ್ನು ನಿರ್ಮಿಸಿ ಅಲ್ಲಿ ಸ್ಥಾಲಿಪಾಕ ಹೋಮವನ್ನು ಮಾಡಿ ಬ್ರಾಹ್ಮಣರು ವೇದ ಮಂತ್ರವನ್ನುಚ್ಚರಿಸುತ್ತಾ ದಂಪತಿಗಳನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಬ್ರಹ್ಮ ಸಹಿತರಾಗಿ ಸಂತೋಷದಿಂದ ವೇದ ಘೋಷವನ್ನು ಗಟ್ಟಿಯಾಗಿ ಮಾಡಿದರು. ಆ ಮಹಾಧ್ವನಿಯು ಸಂಪೂರ್ಣವಾಗಿ ಆಕಾಶವನ್ನು ತುಂಬಿತು. ಬ್ರಾಹ್ಮಣರ ವೇದ ಧ್ವನಿಯನ್ನು ಆ ಘೋರ ದಾನವನು ಕೇಳಿ ಜ್ಞಾನವಿಲ್ಲದವನಾಗಿ ಸೈನ್ಯ ಸಮೇತನಾಗಿ ಆಸನದಿಂದ ಜಾಗೃತೆಯಾಗಿ ಮೇಲಕ್ಕೆ ನೆಗೆದನು. ಸಕಲ ಸೇವಕರು ಅವನನ್ನು ಹಿಂಬಾಲಿಸಿದರು. ಆ ದೈತ್ಯನು ಆ ಸೇವಕರನ್ನು ಕುರಿತು, ಬ್ರಾಹ್ಮಣ, ಈ ಶಬ್ದವು ಎಲ್ಲಿಯದು, ಕೇಳಿ ಬನ್ನಿರಿ ಎಂದನು. ಅವನ ಆ ಮಾತನ್ನು ಕೇಳಿ ದೈತ್ಯರು ಶೀಘ್ರವಾಗಿ ಹೋದರು. ಅವರಲ್ಲಿ ಕೆಲವರು ಭ್ರಾಂತ ಚಿತ್ತರಾಗಿ ಇಲ್ಲಿ ಅಲ್ಲಿ ಓಡಾಡುತ್ತಾ ಧರ್ಮಾರಣ್ಯವನ್ನು ಹೊಕ್ಕು ಅಲ್ಲಿ ಆ ಬ್ರಾಹ್ಮಣರನ್ನು ಕಂಡರು. ವಿವಾಹ ಸಮಯದಲ್ಲಿ ವೇದಮಂತ್ರಗಳನ್ನು ಬ್ರಾಹ್ಮಣರು ಪಠಿಸುತ್ತಿದ್ದಾರೆಂದು ಎಲ್ಲವನ್ನೂ ದುಷ್ಟನಾದ ಕರ್ನಾಟನಿಗೆ ತಿಳಿಸಿದರು. ಅವನು ಅದನ್ನು ಕೇಳಿ ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಆ ದಂಪತಿಗಳಿರುವ ಸ್ಥಳಕ್ಕೆ ಓಡಿ ಬಂದನು. ಆ ದೈತ್ಯನು ಮಾಯೆಯಿಂದ ಆಕಾಶವನ್ನು ಆಶ್ರಯಿಸಿ ಸಮಸ್ತ ಒಡವೆಗಳಿಂದ ಭೂಷಿತರಾದ ಅಲ್ಲಿಯ ದಂಪತಿಗಳನ್ನು ಅಪಹರಿಸಿದನು. ಬಳಿಕ ಬ್ರಾಹ್ಮಣರೆಲ್ಲರೂ ಸೇರಿ ಹಾಹಾಕಾರ ಮಾಡುತ್ತಾ ಭುವನೇಶ್ವರಿಯಾದ ಮಾತಂಗಿಯನ್ನು ಕುರಿತು, ತಾಯೇ, ರಕ್ಷಿಸು ರಕ್ಷಿಸು ಎಂದು ಕೂಗಿಕೊಂಡರು. ಅದನ್ನು ಕೇಳಿ ಸಕಲ ಲೋಕಕ್ಕೂ ಜನನಿಯಾದ ಮಾತಂಗಿಯು ತ್ರಿಶೂಲವನ್ನು ಹಿಡಿದುಕೊಂಡು ಸಿಂಹನಾದ ಮಾಡುತ್ತಾ ಬಂದಳು. ಬಳಿಕ ಋಷಿಗಳು, ವರ್ತಕರು, ಬ್ರಾಹ್ಮಣರು ನೋಡುತ್ತಿರುವಂತೆಯೇ ಆ ಮಾತಂಗಿ ಕರ್ನಾಟರಿಗೆ ರೋಮಾಂಚವನ್ನುಂಟು ಮಾಡುವ ಭಯಂಕರ ಯುದ್ಧವು ನಡೆಯಿತು. ಮಾತಂಗಿಯು ಆಯುಧಗಳಿಂದ ಮದಿಸಿದ ಆ ಶತ್ರುವನ್ನು ಕತ್ತರಿಸಿದಳು. ಆ ದಾನವನು ಒಂದು ಬಾಣದಿಂದ ಆ ಮಾತಂಗಿಯ ಎದೆಗೆ ಹೊಡೆದನು. ಮಾತಂಗಿಯು ತ್ರಿಶೂಲದಿಂದ ಅವನನ್ನು ಬಡಿದಳು. ಅದರಿಂದ ಅವನು ದುಃಖಗೊಂಡನು. ಆ ಅಸುರನು ಮುಷ್ಟಿಯಿಂದ ದೇವಿಯನ್ನು ಗುದ್ದಿದನು. ಕೂಡಲೇ ಅವಳು ಅವನನ್ನು ನಾಗಪಾಶದಿಂದ ಬಿಗಿದಳು. ಬಳಿಕ ದೈತ್ಯನು ಗಾರುಡಾಸ್ತ್ರವನ್ನು ಪ್ರಯೋಗಿಸಿದನು. ದೇವಿಯು ನಾರಾಯಣಾಸ್ತ್ರವನ್ನು ಹೂಡಿ ಬಿಟ್ಟಳು. ಹೀಗೆ ಪರಸ್ಪರ ಜಯಾಭಿಲಾಷೆಯಿಂದ ಅಸ್ತ್ರಗಳನ್ನು ಎಳೆದೆಳೆದು ಅವರಿಬ್ಬರು ಯುದ್ಧ ಮಾಡುತ್ತಿದ್ದರು. ಬಳಿಕ ಆ ದೈತ್ಯೇಂದ್ರನು ಕಬ್ಬಿಣದ ಪರಿಘಾಯುಧವನ್ನು ತೆಗೆದುಕೊಂಡು ಕೋಪದಿಂದ ಮಾತಂಗಿಗೆ ಹೊಡೆದನು. ದೇವಿಯು ಸಿಟ್ಟುಗೊಂಡು ಮುಷ್ಟಿಯಿಂದ ಗುದ್ದಿ ಆ ದಾನವನನ್ನು ಪುಡಿ ಪುಡಿ ಮಾಡಿದಳು. ಆ ಮುಷ್ಟಿಘಾತದಿಂದ ದೈತ್ಯನು ಮೂರ್ಛೆಗೊಂಡು ಕೆಳಗೆ ಬಿದ್ದನು. ಕೂಡಲೇ ಎದ್ದು ಸಂತೋಷದಿಂದ ಕೈಯಲ್ಲಿ ಚಕ್ರಾಯುಧವನ್ನು ಹಿಡಿದು ಆ ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಆ ಆಯುಧವನ್ನು ಕತ್ತರಿಸಿ ಗಟ್ಟಿಯಾಗಿ ನಕ್ಕಳು. ಹೀಗೆ ಪರಸ್ಪರವಾಗಿ ಆಯುಧಗಳಿಂದ ಅವರಿಬ್ಬರು ಹೊಡೆದುಕೊಳ್ಳುತ್ತಾ ಕಾಳಗ ನಡೆಸಿದರು. ತರುವಾಯ ಮಾತಂಗಿಯು ಆ ದಾನವನ ಎದೆಗೆ ತ್ರಿಶೂಲದಿಂದ ಬಡಿಯಲು ಅವನು ಕೆಳಕ್ಕೆ ಬಿದ್ದನು. ಅನಂತರ ಮೂರ್ಛೆಯಿಂದ ಎಚ್ಚರಗೊಂಡು ಅವನು ರಾಕ್ಷಸ ಮಾಯೆಯಿಂದ ಎಲ್ಲರೂ ನೋಡುತ್ತಿರುವಂತೆಯೇ ಮಾಯವಾದನು. ದೇವಿಯು ಆಗ ಮದ್ಯಪಾನ ಮಾಡಿ ಕೆಂಪೇರಿದ ಕಣ್ಣುಳ್ಳವಳಾಗಿ ನಕ್ಕಳು. ಚರಾಚರ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಆ ದೈತ್ಯನಿರುವುದನ್ನು ತಿಳಿದು, ಎಲ್ಲಿಗೆ ಹೋಗುವೆ, ಈಗ ಬಾ, ಶೀಘ್ರವಾಗಿ ಯುದ್ಧ ಮಾಡು ಎಂದಳು. ಬಳಿಕ ಅವರೀರ್ವರಿಗೂ ಮತ್ತೆ ಘೋರ ಯುದ್ಧವೂ ನಡೆಯಿತು. ದೇವಿಯು ಅವನ ವಧೆಗಾಗಿ ಮದ್ಯವನ್ನು ಪಾನ ಮಾಡಿದಳು. ತರುವಾಯ ಆಕೆಯು ಕೋಪದಿಂದ ಅವನನ್ನು ಬಾಯಿಯಲ್ಲಿ ತುರುಕಿಕೊಂಡಳು. ಆ ದಾನವನಾದರೂ ಮೂಗಿನ ಹೊಳ್ಳೆಯಿಂದ ಹೊರಗೆ ಹೊರಟನು. ತಿರುಗಿ ಮತ್ತನಾಗಿ ಯುದ್ಧ ಹೂಡಿದನು. ಮತ್ತಳಾದ ದೇವಿಯು ಅತಿ ಕೋಪದಿಂದ ಅವನನ್ನು ಹಲ್ಲುಗಳಿಂದ ಕಡಿದು ಚೆನ್ನಾಗಿ ಅಗೆದು ಹೆಣವಾಗಿಸಿ ಮೂಳೆ, ಕೊಬ್ಬು, ಮಜ್ಜ, ಮಾಂಸ, ಉಗುರು, ರೋಮಗಳಿಂದ ಕೂಡಿದ ಅವನನ್ನು ನುಂಗಿ ಒಂದು ಕೈಯಿಂದ ಬಾಯಿಯನ್ನು ಮತ್ತೊಂದು ಕೈಯಿಂದ ಮೂಗನ್ನು ಮುಚ್ಚಿಕೊಂಡಳು. ತರುವಾಯ ದೈತ್ಯನು ಕಿವಿಯ ರಂಧ್ರದಿಂದ ಈಚೆಗೆ ಬಂದನು. ಆಗ ದೇವಿಯು ಕಿವಿಯ ರಂಧ್ರದಿಂದ ಹೊರಗೆ ಬಂದುದರಿಂದ ಅವನಿಗೆ ಕರ್ನಾಟನೆಂದು ಹೆಸರನ್ನಿಟ್ಟಳು. ಪ್ರಾಜ್ಞರು ಹಾಗೆಯೇ ತಿಳಿದಿರುವರು. ತಿರುಗಿಯೂ ಆ ದೈತ್ಯನು ಬಲದಿಂದ ಮತ್ತನಾಗಿ ಯುದ್ಧಕ್ಕೆ ನಿಂತನು. ಯುಧಿಷ್ಠಿರ ಹೀಗೆ ಗರ್ಜಿಸುತ್ತಾ ಸಾಯುಧನಾಗಿ, ಅಂದರೆ ಆಯುಧ ಸಹಿತನಾಗಿ ಯುದ್ಧಕ್ಕೆ ನಿಂತಿರುವ ಆ ವೀರ ದೈತ್ಯನನ್ನು ಕಂಡು ಅವನನ್ನು ವಧಿಸಲು ಉಪಾಯವನ್ನು ಚಿಂತಿಸಿದಳು. ಮದಿಸಿದ ಆ ಮಾತಂಗಿಯು ಹೀಗೆ ಚಿಂತಿಸುತ್ತಿರುವಾಗಲೇ ಕರ್ನಾಟನು ದೇವಿಯ ಮಾಯೆಯ ಬಲದಿಂದ ಮನ್ಮಥನಾಗಿ ಆ ದೇವಿಯ ಬಳಿಗೆ ಬಂದು, ದೇವಿ, ಕಮಲಾಕ್ಷನು 16 ವಯಸ್ಸಿನವನು ಆಗಿರುವ ನನ್ನನ್ನು ವರಿಸೆಂದನು. ಶ್ರೀಮಾತೆಯು ಹೇಳುತ್ತಾಳೆ, ದೈತ್ಯರಾಜ, ನೀನು ನಿರ್ಣಯಿಸಿ ಚೆನ್ನಾಗಿ ಹೇಳಿದೆ.
ತ್ರಿಭುವನದಲ್ಲಿ ನಿನಗೆ ಸೌಂದರ್ಯದಲ್ಲಿ ಎಣೆಯು ಯಾರೂ ಇರುವುದಿಲ್ಲ. ಆದರೆ ನಾನು ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ಕೇಳಿರುವೆಯೋ? ನನಗೆ ವಿಪ್ರನನ್ನು ಮದುವೆಯಾಗಲು ಇಚ್ಛೆಯುಳ್ಳ ಶ್ಯಾಮ ಎಂಬ ತಂಗಿಯೊಬ್ಬಳಿರುವಳು. ನನ್ನ ತಂದೆಯು ಅವಳನ್ನು ಬ್ರಾಹ್ಮಣರ ರಕ್ಷಣೆಗಾಗಿ ಎಲ್ಲಿ ಸ್ಥಾಪಿಸಿರುವನು. ಅವಳು ಕರಿ ಬಣ್ಣದವಳಾದರೂ ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡುವಳು. ಯಾರು ಅವಳನ್ನು ವರಿಸಕೂಡದೆಂದು ಹೇಳಿ ತಂದೆಯು ಎಲ್ಲಿ ಸ್ಥಾಪಿಸಿರುವನು. ನನ್ನ ತಂಗಿಯಾದ ಅವಳಿಗೆ ಇನ್ನೂ ವಿವಾಹವಾಗಲಿಲ್ಲ. ನಿನಗಾಗಿ ರಕ್ಷಿಸಿಕೊಂಡಿರುವೆನು. ಅವಳನ್ನು ವರಿಸು. ಈ ಶುಭೋಪಾಯವು ನಿನಗೆ ಒಳ್ಳೆಯದೆಂದು ತೋರುವುದಾದರೆ ವಿವಾಹವಾಗು. ತಂದೆಯು ಮಂಗಳಕರಳಾದ ಇವಳನ್ನು ನಿನಗೆ ಕೊಡುವನು. ಹೋಗು, ಕುಪಿತಳಾದ ಆ ಶ್ಯಾಮಲೆಯನ್ನು ವರಿಸು. ದೇವಿಯು ಹೀಗೆನ್ನಲು ಕೋಪಗೊಂಡ ಆ ಕರ್ನಾಟನು ಉತ್ತಮವಾದ ಶಕ್ತ್ಯಾಯುಧವನ್ನು ಹಿಡಿದು ಶ್ಯಾಮಲೆಯನ್ನು ಕೊಲ್ಲಲಿಚ್ಛೆಯಿಂದ ಓಡಿದನು. ಬುದ್ಧಿವಂತಳಾದ ಶ್ಯಾಮಲೆಯಾದರೂ ಈ ರೀತಿ ತನ್ನ ಬಳಿಗೆ ಬಂದ ಆ ದೈತ್ಯನನ್ನು ಕಂಡು ದುಷ್ಟಚಿತ್ತನಾದ ಅವನ ವಿವಾಹ ವಿಷಯಕವಾದ ಅಭಿಪ್ರಾಯವನ್ನು ತಿಳಿದಳು. ಅನಂತರ ಶ್ಯಾಮಲ ಮತ್ತು ಕರ್ನಾಟ ದೈತ್ಯರಿಗೆ 3 ತಿಂಗಳ ಕಾಲ ಭೂಮಿಯಲ್ಲಿ ಭಯಂಕರವಾದ ಕಾಳಗವು ನಡೆಯಿತು. ಮಾಘ ಮಾಸದ ಕೃಷ್ಣ ಪಕ್ಷ ತದಿಗೆಯ ದಿನ ಮಧ್ಯಾಹ್ನ ಸಮಯದಲ್ಲಿ ಮಾತಂಗಿಯು ಕರ್ನಾಟಾಸುರನನ್ನು ಧರ್ಮಾರಣ್ಯದಲ್ಲಿ ಕೆಡವಿದಳು. ದೇವಿಯು ಅವನನ್ನು ಕೆಡವಿದ ಸ್ಥಳದಲ್ಲಿ ಅವನ ತಲೆಯು ಬೆಟ್ಟದ ಶಿಖರದಂತೆ ಉರುಳಿ ಬಿದ್ದಿತು. ಅದರಿಂದ ಸಮುದ್ರ, ದ್ವೀಪ, ಪರ್ವತಗಳಿಂದ ಸಹಿತವಾದ ಸಂಪೂರ್ಣ ಭೂಮಿಯೇ ನಡುಗಿ ಹೋಯಿತು. ತರುವಾಯ ಬ್ರಾಹ್ಮಣರು ಸಂತೋಷಗೊಂಡು ತಾಯೇ ಜಯಿಸು ಜಯಿಸು ಎಂದು ಗಟ್ಟಿಯಾಗಿ ಕೂಗಿದರು. ಗಂಧರ್ವರಾಜರು ಹಾಡಿದರು, ಅಪ್ಸರರು ಕುಣಿದರು. ಮೋಟೇರಕ ಸ್ಥಳದಲ್ಲಿರುವವರು ಗೀತ ನೃತ್ಯಗಳಿಂದ ಉತ್ಸವವನ್ನು ನೆರವೇರಿಸುತ್ತಾ ಪಾಯಸ, ವಡೆ, ಮೋದಕಗಳನ್ನು ನೈವೇದ್ಯ ಮಾಡಿ ಶುಭ ವಚನದಿಂದ ದೇವಿಯನ್ನು ಹೊಗಳಿದರು. ಮಕ್ಕಳು ಸೌಖ್ಯ ಧನಗಳನ್ನೀಯುವ ಆ ದೇವಿಯನ್ನು ಪೂಜಿಸಿ ಮಹೋತ್ಸವದಲ್ಲಿ ಇಷ್ಟಾರ್ಥಗಳು ಲಭಿಸುವವು. ಧನ ಪುತ್ರಾದಿಗಳ ಲಾಭಕ್ಕೋಸ್ಕರ ದೇವಿಯನ್ನು ಪೂಜಿಸಿದವರು ಸುಖ, ಕೀರ್ತಿ, ಆಯುಷ್ಯ, ಪುಣ್ಯಗಳನ್ನು ಪಡೆಯುವರು. ರೋಗಗಳು ನಾಶವಾಗುವವು. ಆದಿತ್ಯಾದಿ ಗ್ರಹಗಳು ಶುಭ ಫಲವನ್ನೀಯುವವು. ಭೂತ, ಬೇತಾಳ, ಶಾಕಿನಿ, ಜಂಭಾದಿಗಳು ಪೀಡಿಸುವುದಿಲ್ಲ. ಪ್ರೇತ ಬಾಧೆಯೂ ಇರುವುದಿಲ್ಲ. ಬಳಿಕ ಬ್ರಾಹ್ಮಣರು ಸಂತೋಷದಿಂದ ಆ ದೇವಿಯನ್ನು ಕುರಿತು ಸ್ತೋತ್ರ ಮಾಡಲು ಉದ್ಯುಕ್ತರಾದರು. ಅವರು ಅತಿ ಸಂತೋಷದಿಂದ ಶ್ರೀಮಾತೆ, ಮಾತಂಗಿ, ಶ್ಯಾಮಲ ಎಂಬ 3 ದೇವಿಯರನ್ನು ಸ್ತುತಿಸಿದರು. ಬ್ರಾಹ್ಮಣರು ಹೇಳುತ್ತಾರೆ, ತಾಯೇ, ದಂಪತಿಗಳ ಹಿತಕ್ಕಾಗಿ ಬ್ರಾಹ್ಮಣರು ಭಯಪಡದಂತೆ ನೀನೇ ಈ ಸ್ಥಳದಲ್ಲಿ ನಮ್ಮ ರಕ್ಷಕಳಾಗಿರು. ಮಾತಂಗಿಯು ಹೇಳುತ್ತಾಳೆ, ಎಲೈ ಬ್ರಾಹ್ಮಣರೇ, ನಿಮ್ಮ ಈ ಸ್ತೋತ್ರದಿಂದ ನಾನು ಸಂತೋಷಗೊಂಡಿದ್ದೇನೆ. ನಿಮಗೆ ಬೇಕಾದ ವರವನ್ನು ಕೇಳಿಕೊಳ್ಳಿರಿ. ಬ್ರಾಹ್ಮಣರು ಹೇಳುತ್ತಾರೆ, ದೇವಿ, ನಿನಗಿಷ್ಟವಾದ ಬಲಿಯನ್ನೀಯುವೆವು. ನೀನು ನಮ್ಮ ದಂಪತಿಗಳ ರಕ್ಷಣೆಗಾಗಿ ಇಲ್ಲಿಯೇ ಸ್ಥಿರವಾಗಿ ನೆಲೆಸು. ದೇವಿಯು ಹೇಳುತ್ತಾಳೆ, ಎಲೈ ದ್ವಿಜರೇ, ನೀವೆಲ್ಲರೂ ಸ್ವಸ್ಥರಾಗಿರಿ. ರಕ್ಷಕಳಾದ ನಾನಿರುವಾಗ ದೈತ್ಯರು, ರಾಕ್ಷಸರು, ಶಾಕಿನಿ, ಭೂತ, ಪ್ರೇತ, ಜಂಭಾದಿ ಗ್ರಹಗಳು, ಸರ್ಪ, ಹುಲಿ ಮೊದಲಾದ ಘಾತುಕ ಪ್ರಾಣಿಗಳು ನಿಮ್ಮನ್ನು ಪೀಡಿಸುವುದಿಲ್ಲ. ವಿವಾಹ ಕಾಲದಲ್ಲಿ ನರನ್ನು ದಂಪತಿಗಳ ಹಿತಕ್ಕಾಗಿ ನನ್ನನ್ನು ಪೂಜಿಸಿದರೆ ಅವನ ಸಕಲ ತೊಂದರೆಗಳನ್ನು ಯಾವಾಗಲೂ ನ್ಯಾಯವಾಗಿ ನೀಗಿಸುವೆನು. ಅವನಿಗೆ ಮನೋವ್ಯಾಧಿ, ರೋಗ, ದುಃಖಗಳು ಉಂಟಾಗುವುದಿಲ್ಲ. ಪರಮ ಸೌಖ್ಯವನ್ನು, ಹಣ, ಕೀರ್ತಿ, ಪುಣ್ಯಗಳನ್ನು ಪಡೆಯುವನು. ಅಕಾಲ ಮರಣವು, ವಾತ, ಪಿತ್ತಾದಿಗಳ ಬಾಧೆಯೂ ಇರುವುದಿಲ್ಲ. ಬ್ರಾಹ್ಮಣರು ಹೇಳುತ್ತಾರೆ, ನಿನ್ನನ್ನು ಯಾವ ಕ್ರಮದಿಂದ ಪೂಜಿಸಬೇಕು? ನೈವೇದ್ಯವು ಎಂತಹುದಾಗಿರಬೇಕು? ಧೂಪವು ಎಂಥದ್ದು? ಹೇಗೆ ಪೂಜೆ ಮಾಡಬೇಕು? ಶ್ರೀದೇವಿಯು ಹೇಳುತ್ತಾಳೆ, ಅಯ್ಯ ಬ್ರಾಹ್ಮಣರೇ, ನನ್ನ ಮಾತನ್ನು ಕೇಳಿರಿ. ಚಿನ್ನದ ತಗಡಿನಲ್ಲಿ ನನ್ನನ್ನು ಬರೆದು ಪೂಜಿಸಿದ ದಂಪತಿಗಳು ದೀರ್ಘಾಯುಷ್ಯವುಳ್ಳವರಾಗುವರು. ಬೆಳ್ಳಿ ಅಥವಾ ಕಂಚಿನ ತಗಡಿನಲ್ಲಿ 18 ತೋಳುಗಳುಳ್ಳವಳು. ಆ ತೋಳುಗಳಲ್ಲಿ ಮೊರ, ಬಾಣ, ನಾಯಿ, ಪದ್ಮ, ಕತ್ತರಿ, ಬತ್ತಳಿಕೆ, ಬಿಲ್ಲು, ಗುರಾಣಿ, ಪಾಶ, ಮುದ್ಗರ, ಕಾಂಸಾಲ, ತೋಮರ, ಶಂಖ, ಚಕ್ರ, ಗದೆ, ಒನಕೆ, ಪರಿಘ, ಖಟ್ವಾಂಗ, ಬದರಿ, ಅಂಕುಶಗಳೆಂಬ ಆಯುಧಗಳುಳ್ಳವಳು. ಚಂದನ ಲಿಪ್ತಳು, ಕುಂಡಲ ಸಹಿತಳು, ನಾಗಮರಿಗೆ ಕಾಲ್ಗೆಜ್ಜೆಗಳಿಂದ ಅಲಂಕೃತಳು. ಮುತ್ತು, ಪದ್ಮ, ಹೂಗಳ ಮಾಲೆಗಳುಳ್ಳವಳು. ಮಾತೃಕಾಕ್ಷರ ಉಂಗುರುಗಳುಳ್ಳವಳು ಆಗಿರುವ ಮಾತಂಗಿ ಎಂದು ವಿಖ್ಯಾತಳಾದ ಭುವನೇಶ್ವರಿಯನ್ನು ಬರೆದು ಗಂಧ ಹೂವುಗಳಿಂದ ಆರಾಧಿಸಬೇಕು. 7 ಬತ್ತಿಯುಳ್ಳ ತುಪ್ಪದ ದೀಪವನ್ನು ಹಚ್ಚಿ ಗಂಧಾದಿಗಳಿಂದ ಮಾತಂಗಿಯನ್ನು ಪೂಜಿಸಬೇಕು. ಗುಗ್ಗುಳ, ತುಪ್ಪ ಸಹಿತವಾಗಿ ಸುವಾಸನೆಯಾದ ಧೂಪವನ್ನಿತ್ತು ದಂಪತಿಗಳು ತೆಂಗಿನಕಾಯಿಯಿಂದ ಅರ್ಘ್ಯವನ್ನು ಕೊಡಬೇಕು. ಚೆನ್ನಾಗಿರುವ ಬಟ್ಟೆಯನ್ನು ಹೊದ್ದಿಸಿದ್ದ ದಂಪತಿಗಳನ್ನು ಮುಂದಿರಿಸಿಕೊಂಡು 4 ಪ್ರದಕ್ಷಿಣೆ ಮಾಡಬೇಕು.
ಉತ್ತಮವಾದ ಜೇನುತುಪ್ಪವನ್ನು ಮಾತಂಗಿಗೆ ಪ್ರೋಕ್ಷಿಸಿ ಅದನ್ನು ಕುಡಿದು ಗೀತವಾದ್ಯಾದಿ ಧ್ವನಿಗಳಿಂದ ಅವಳನ್ನು ಆರಾಧಿಸಬೇಕು. ದಂಪತಿಗಳು ಎಲ್ಲ ತೊಂದರೆಗಳ ಶಾಂತಿಗಾಗಿಯೂ ಮಾತಂಗಿಯ ಮುಂದೆ ನರ್ತನ ಮಾಡುತ್ತಾ ಸುಮಂಗಲಿಯರನ್ನು ಮಾತಂಗಿಯ ಮಕ್ಕಳೆಂಬ ಭಾವನೆಯಿಂದ ಪೂಜಿಸಬೇಕು. ವಡೆ, ದೋಸೆ, ಮೇಲಾದ ಹಾಲು, ಮೊಸರು, ಬಲ್ಲಾಕರ, ಯೂಪ, ಕ್ಲಿಪ್ತ ಕುಲ್ಮಾಶಕ, ಸೋಹಾಲಿಕ, ಭಿನ್ನ ವಡ, ಲಾಪ್ಸಿಕ, ಪದ್ಮಚೂರ್ಣಕ, ಕೃಪೇಯ, ಹಪ್ಪಳ, ಶಾಲಕ, ಪೂರಿ, ಅಲಸಂದಿ ತೋಬೆ, ಫೇಣಿ, ರೋಪಿಕ ಎಂಬ 18 ವಿಧ ಪದಾರ್ಥಗಳನ್ನು ಇನ್ನೂ ಇತರ ತುಪ್ಪ, ಸಕ್ಕರೆ, ತರಕಾರಿ ಸಹಿತವಾದ ಪಕ್ವಾನ್ನಗಳನ್ನು ಮಾಡಿಸಿ ದೇವಿಗೆ ನೈವೇದ್ಯ ಮಾಡಬೇಕು. ದಂಪತಿಗಳು ಉತ್ಪಾತ ಶಾಂತಿಗಾಗಿ ರಾತ್ರಿಯಲ್ಲಿ ಜಾಗರಣ ಮಾಡಿ ಸುವಾಸಿನಿಯರನ್ನು ಆರಾಧಿಸಬೇಕು. ತುಪ್ಪದಲ್ಲಿ ಮುಖವನ್ನು ನೋಡಿಕೊಳ್ಳಬೇಕು. ಆಮೇಲೆ ವಧೂವರರು ಪರಸ್ಪರವಾಗಿ ಮುಖವನ್ನು ನೋಡಿಕೊಳ್ಳಬೇಕು. ಹೀಗೆ ನಾನು ಮಾತಂಗಿ ಪೂಜೆಯ ವಿಧಾನವನ್ನು ಹೇಳಿರುವೆನು. ಹೀಗೆ ಪೂಜಿಸದ ಮೂಢನಿಗೆ ಅವಳು ವಿಘ್ನವನ್ನೆಸಗುವಳು. ದಂಪತಿಗಳ ಮರಣವು, ಧನ ನಾಶವು, ಅತ್ಯಂತ ಭಯವು, ದುಃಖವು, ರೋಗವು, ಬೆಂಕಿಯು ಉಂಟಾಗುವುದು. ಈ ಕಾರಣದಿಂದ ಪ್ರಾಜ್ಞನು ಮಾತಂಗಿಯನ್ನು ಅರ್ಚಿಸಬೇಕು. ಮಾತಂಗಿಯು ಯಾವಾಗಲೂ ಸಕಲ ದಂಪತಿಗಳು, ಬ್ರಾಹ್ಮಣರು, ವರ್ತಕರು ಇವರ ರಕ್ಷಣೆಯಲ್ಲಿ ನಿರತಳಾಗಿ ವಿಘ್ನಗಳ ಭಯವಿಲ್ಲದಂತೆ ಮಾಡುವಳು. ಹಾಗೆಯೇ ಆಗಲೆಂದ ಆ ಬ್ರಾಹ್ಮಣರು ಒಪ್ಪಲು ದೇವಿಯು ಮತ್ತೆ ಹೇಳಿದಳು, ಬ್ರಾಹ್ಮಣರೇ, ವಿವಾಹಾದಿ ಮಹೋತ್ಸವದಲ್ಲಿ ನಾನು ಹೇಳಿದ ಕ್ರಮವನ್ನು ಅನುಸರಿಸಿರಿ. ದಂಪತಿಗಳ ಸೌಖ್ಯಕ್ಕಾಗಿಯೂ ತೊಂದರೆ ಇಲ್ಲದಿರುವುದಕ್ಕಾಗಿಯೂ ತಮ್ಮ ಸೇವಕರೊಡನೆ ಸಂಬಂಧಿಕರೆಲ್ಲ ಕಣ್ಣುಗಳಿಗೆ ಕಾಡಿಗೆಯನ್ನು ಅಂದರೆ ಕಪ್ಪನ್ನು ಹಚ್ಚಿಕೊಳ್ಳಬೇಕು. ಹುಬ್ಬುಗಳ ನಡುವೆ ಅರ್ಧಚಂದ್ರನಂತೆ ರೇಖೆಯನ್ನು ಬರೆದು ಅದರ ಮೇಲ್ಗಡೆ ಮನೋಹರವಾದ ಬೊಟ್ಟನ್ನಿಡಬೇಕು. ಬ್ರಾಹ್ಮಣರೇ, ಹೀಗೆ ಮಾಡಿದರೆ ವಿಘ್ನಶಾಂತಿಯಾಗುವುದು. ಇತರ ಕ್ರಮದಿಂದ ಆಗುವುದಿಲ್ಲ. ಈ ಅರ್ಧಚಂದ್ರಾಕಾರವಾದ ತಿಲಕವು ಪುತ್ರ ವೃದ್ಧಿಯನ್ನು, ಸಕಲ ವಿಘ್ನನಾಶವನ್ನು, ಸಮಸ್ತ ಆಪತ್ತು ಮತ್ತು ರೋಗಗಳ ಪರಿಹಾರವನ್ನು ಮಾಡುವುದು. ವ್ಯಾಸನು ಹೇಳುತ್ತಾನೆ, ಮಹಾರಾಜ, ಬಳಿಕ ಮಾತಂಗಿಯ ಅನುಗ್ರಹದಿಂದ ಧರ್ಮಾರಣ್ಯದ ಸತ್ಯ ಮಂದಿರದಲ್ಲಿರುವ ಪ್ರಜೆಗಳೆಲ್ಲರೂ ಸುಖಗೊಂಡರು. ಬಳಿಕ ಆ ವಿಪ್ರರು ಸಂತೋಷಗೊಂಡು ಬ್ರಹ್ಮನ ಮಗಳಾದ ಮಾತಂಗಿಯನ್ನು ಪೂಜಿಸಿದರು. ಹೀಗೆ ಪ್ರತಿ ವರ್ಷದಲ್ಲಿಯೂ ಮಾಘ ಮಾಸದ ಕೃಷ್ಣ ಪಕ್ಷ ತದಿಗೆಯ ದಿವಸ ಭಕ್ಷ್ಯ ಭೋಜ್ಯಾದಿಗಳಿಂದ ಮಾತಂಗಿಯನ್ನು ಪೂಜಿಸಬೇಕು. ಒಮ್ಮೆ ಕರ್ನಾಟ ದೈತ್ಯನು ಮತ್ತೆಯೂ ಭೂಮಿಯಲ್ಲಿ ಜನಿಸಿದನು. ಆ ದೈತ್ಯನು ಹೆದರಿಕೆಯಿಂದ ಆ ಸ್ಥಳವನ್ನು ಬಿಟ್ಟು ದಕ್ಷಿಣ ದಿಕ್ಕಿಗೆ ಹೋಗುತ್ತಾ ಯಕ್ಷ್ಮ ರೂಪನಾಗಿ ನಿಂತೆಂದನು. ಧರ್ಮಾರಣ್ಯವಾಸಿಗಳಾದ ಎಲೈ ಬ್ರಾಹ್ಮಣರೇ ಮತ್ತು ವೈಶ್ಯರೇ, ಕೇಳಿರಿ, ಈ ನನ್ನ ಒಳ್ಳೆಯ ಮಾತನ್ನು ಪಾಲಿಸಿರಿ. ಮಾಘ ಮಾಸದಲ್ಲಿ ಪ್ರಪಂಚದಲ್ಲಿ ತೊಂದರೆಗಳಿಲ್ಲದಿರುವುದಕ್ಕಾಗಿ ನನ್ನ ಪ್ರೀತಿಗೋಸ್ಕರ ಪುರುಷನು ತ್ರಿದಳ ಧಾನ್ಯದಿಂದಾಗಲಿ, ಗೆಣಸಿನಿಂದಾಗಲಿ, ಎಳ್ಳೆಣ್ಣೆಯಿಂದಾಗಲಿ ಸಹಿತವಾದ ಒಂದೇ ಭೋಜನವನ್ನು ಮಾಡಬೇಕು. ಹುಡುಗರು, ಯುವಕರು, ಮುದುಕರು ಪ್ರತಿ ವರ್ಷವೂ ಉತ್ತಮವಾದ ಈ ಯಕ್ಷ್ಮ ವ್ರತವನ್ನು ಆಚರಿಸಬೇಕು. ಬಾಲಕನಿಗೆ ಬದಲಾಗಿ ತಾಯಿಯಾಗಲಿ, ತಂದೆಯಾಗಲಿ, ಸಹೋದರನಾಗಲಿ ಈ ವ್ರತವನ್ನು ಮಾಡಬೇಕು. ಪತಿಯ ಬದಲಾಗಿ ಹೆಂಡತಿಯು, ಅವಳಿಗೆ ಶಕ್ತಿ ಇಲ್ಲದಿದ್ದರೆ ಇತರರು ವ್ರತವನ್ನು ಮಾಡಬೇಕು. ಯಾರ ಮನೆಯಲ್ಲಿ ಜನರು ಒಂದೇ ಭೋಜನವುಳ್ಳವರಾಗಿ ಪುರುಷಾಕಾರನಾದ ಆ ಯಕ್ಷ್ಮನ ನಾಮವನ್ನು ಹೇಳುವರೋ ಅವರಿಗೆ ಭಯವೂ, ವ್ಯಾಧಿಯೂ, ಬಂಧನವೂ ಉಂಟಾಗುವುದಿಲ್ಲ. ಮಹಾರಾಜ, ಆ ಕರ್ನಾಟನು ಹೀಗೆ ಅಪ್ಪಣೆ ಮಾಡಿ ಸತ್ಯ ಮಂದಿರವನ್ನು ಬಿಟ್ಟು ದಕ್ಷಿಣ ದಿಕ್ಕಿಗೆ ಹೋಗಿ ಸಮುದ್ರದ ದಡದಲ್ಲಿ ದೊಡ್ಡ ದೇಹವನ್ನು ಹೊಂದಿ ತನ್ನ ಹೆಸರಿನಿಂದ ಆ ದೇಶವನ್ನು ಸ್ಥಾಪಿಸಿದನು. ಆ ದೇಶದಲ್ಲಿ ಸಕಲ ವಸ್ತುಗಳು, ಧನ ಧಾನ್ಯಗಳು ಸಮೃದ್ಧಿಯಾಗಿರುವುದರಿಂದ ಆ ದೈತ್ಯನು ಅಲ್ಲಿಯೇ ಬಹುಕಾಲ ನೆಲೆಸಿದನು. ನಾನು ಹೇಳಿದ ಈ ಧರ್ಮಾರಣ್ಯದ ಕಥೆಯನ್ನು, ಶ್ರೀಮಾತೆಯ ಮಹಾತ್ಮ್ಯವನ್ನು ಯಾರು ಕೇಳುವರೋ ಮತ್ತು ಮತ್ತೊಬ್ಬರಿಗೆ ಹೇಳುವರೋ ಅವರ ವಂಶದಲ್ಲಿ ಒಂದು ಸಾರಿಯೂ ಅನಿಷ್ಟ ಉಂಟಾಗುವುದಿಲ್ಲ. ಶ್ರೀಮಾತೆಯ ಅನುಗ್ರಹದಿಂದ ಮಕ್ಕಳಿಲ್ಲದವನು ಮಕ್ಕಳನ್ನು, ಧನವಿಲ್ಲದವನು ಸಂಪತ್ತನ್ನು, ಆಯಸ್ಸು, ಆರೋಗ್ಯ, ಐಶ್ವರ್ಯಗಳನ್ನು ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಮಾತಂಗಿ ಕರ್ನಾಟಕೋಪಾಖ್ಯಾನ ವರ್ಣನವೆಂಬ 18ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.